ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 102ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಲಕ್ಷ್ಮಣನು ರಾವಣನು ಪ್ರಯೋಗಿಸಿದ ಶಕ್ತ್ಯಾಯುಧದ ಪೆಟ್ಟಿಗೆ ಒಳಗಾಗಿ ನೆಲದಲ್ಲಿ ರಕ್ತಸಿಕ್ತನಾಗಿ ಬಿದ್ದಾಗ ಆ ಸಮಯದಲ್ಲಿ ರಾಮನು ನಡೆಸಿದ ಅತ್ಯಂತ ಘೋರವಾದ ಯುದ್ಧವನ್ನು ತಡೆದುಕೊಳ್ಳಲಾಗದೆ ತನ್ನ ರಥವನ್ನು ಸಾರಥಿಯನ್ನು ಕುದುರೆಗಳನ್ನು ಕಳೆದುಕೊಂಡು ನೆಲದ ಮೇಲೆ ನಿಂತಿದ್ದ ರಾವಣನು ಆ ಯುದ್ಧವನ್ನು ಸಹಿಸಲಾರದೆ ಯುದ್ಧರಂಗದಿಂದ ಪಲಾಯನ ಮಾಡುತ್ತಾನೆ. ತದನಂತರದಲ್ಲಿ ರಾಮನು ಲಕ್ಷ್ಮಣನಿಗೆ ಉಂಟಾದ ಗಾಯಗಳಿಂದಾಗಿ ಪರಿತಪಿಸುತ್ತಾ ಆತನೇನಾದರೂ ಈ ಜಗತ್ತನ್ನು ತೊರೆದು ಬಿಟ್ಟರೆ ತಾನು ಆತನ ಹಿಂದೆ ಹೋಗಿಬಿಡುವುದಾಗಿ, ತನಗೆ ರಾಜ್ಯದಿಂದಾಗಲಿ ಸೀತೆಯಿಂದಾಗಲಿ ಏನೂ ಆಗಬೇಕಿಲ್ಲ, ನನಗೆ ತಮ್ಮನೇ ಶ್ರೇಷ್ಠವೆಂದು ಪರಿತಪಿಸುತ್ತಿರುವಾಗ ಸುಷೇಣನು ಆತನಿಗೆ ಅಂದರೆ ಶ್ರೀರಾಮನಿಗೆ ಸಮಾಧಾನವನ್ನು ಹೇಳಿ ಲಕ್ಷ್ಮಣನು ಕೇವಲ ಮೂರ್ಛಿತನಾಗಿದ್ದಾನೆ, ಆತ ಖಂಡಿತವಾಗಿ ಬದುಕುತ್ತಾನೆಂದು ಹೇಳಿ ಹನುಮಂತನ ಕೈಯಲ್ಲಿ ಪುನಃ ಮತ್ತೊಮ್ಮೆ ಔಷಧ ಪರ್ವತವನ್ನೇ ತರಿಸುತ್ತಾನೆ. ಆ ಔಷಧ ಪರ್ವತದಲ್ಲಿದ್ದ ವಿಶಲ್ಯಕರಣಿ, ಸಂಜೀವಕರಣಿ, ಔಷಧಿ ಬಳ್ಳಿಗಳನ್ನು ಬಳಸಿಕೊಂಡು ಲಕ್ಷ್ಮಣನು ಪುನಃ ಚೇತರಿಸಿ ಎದ್ದು ಕುಳಿತುಕೊಂಡು ತನ್ನ ಅಣ್ಣನು ತನಗಾಗಿ ಶೋಕಿಸುವುದರ ಬದಲು ತಾನು ಶ್ರೀರಾಮನು ಮಾಡಿರುವಂತಹ ಪ್ರತಿಜ್ಞೆಯನ್ನು ನೆರವೇರಿಸಿ ಜಗತ್ತಿನಲ್ಲಿ ಶ್ರೇಷ್ಠನಾಗುವಂತೆ ಕೇಳಿಕೊಳ್ಳುತ್ತಾನೆ. ಲಕ್ಷ್ಮಣೇನ ತು ತದ್ವಾಕ್ಯಮುಕ್ತಂ ಶುತ್ವಾ ಸ ರಾಘವಃ ಸಂದಧೇ ಪರವೀರಘ್ನೋ ಧನುರಾದಾಯ ವೀರ್ಯವಾಂ. ಲಕ್ಷ್ಮಣನು ಹೇಳಿದ ಮಾತನ್ನು ಕೇಳಿ ಶತ್ರುವೀರರನ್ನು ಸಂಹರಿಸುವ ಪರಾಕ್ರಮಿ ಶ್ರೀರಾಮನು ಧನುಸ್ಸನ್ನೆತ್ತಿ ಅದಕ್ಕೆ ಬಾಣಗಳನ್ನು ಅನುಸಂಧಾನ ಮಾಡಿದನು. ರಾವಣಾಯ ಶರಾನ್ ಘೋರಾನ್ ವಿಸೃಸರ್ಜ ಚಮುಮುಖೇ ಅಥಾನ್ಯರಥಮಾಸ್ಥಾಯ ರಾವಣೋ ರಾಕ್ಷಸಾಧಿಪಃ ಅಭ್ಯಧಾವತ ಕಾಕುಸ್ಥಂ ಸ್ವರ್ಭಾನುರಿವ ಭಾಸ್ವರಂ. ರಣರಂಗದಲ್ಲಿ ರಾಮನು ಘೋರವಾದ ಬಾಣಗಳನ್ನು ರಾವಣನಿಗೆ ಗುರಿಯಿಟ್ಟು ಪ್ರಯೋಗಿಸತೊಡಗಿದನು. ಅಷ್ಟರಲ್ಲಿ ರಾವಣನೂ ಕೂಡ ಇನ್ನೊಂದು ರಥದಲ್ಲಿ ಕುಳಿತು ಬಾಹುವು ಸೂರ್ಯನನ್ನು ಆಕ್ರಮಿಸುವಂತೆ ಶ್ರೀರಾಮನನ್ನು ಆಕ್ರಮಣ ಮಾಡಿದನು. ದಶಗ್ರೀವೋ ರಥಸ್ಥಸ್ಥೋ ರಾಮಂ ವಜ್ರೋಪಮೈಶ್ವರೈಃ ರಾಜಘಾನ ಮಹಾಶೈಲಂ ಧಾರಾಭಿರಿವತೋ ಯದಃ. ದಶಮುಖ ರಾವಣನು ರಥದಲ್ಲಿ ಕುಳಿತು ತನ್ನ ವಜ್ರದಂತಹ ಬಾಣಗಳಿಂದ ಮೇಘಗಳು ಪರ್ವತದ ಮೇಲೆ ಮಳೆ ಸುರಿಸುವಂತೆ ಶ್ರೀರಾಮನ ಮೇಲೆ ಮಳೆ ಸುರಿಸಿದನು. ದೀಪ್ತ ಪಾವಕ ಸಂಕಾಶೈ ಶರೈ ಕಾಂಚನ ಭೂಷಣೈಃ ಅಭ್ಯವರ್ಷದ್ ರಣೇ ರಾಮೋ ದಶಗ್ರೀವಂ ಸಮಾಹಿತಃ. ಶ್ರೀರಾಮಚಂದ್ರನು ಏಕಾಗ್ರ ಚಿತ್ತದಿಂದ ಯುದ್ಧದಲ್ಲಿ ದಶಮುಖ ರಾವಣನ ಮೇಲೆ ಪ್ರಜ್ವಲಿತ ಅಗ್ನಿಯಂತಹ ತೇಜಸ್ವಿ ಸ್ವರ್ಣಭೂಷಿತ ಬಾಣಗಳ ವರ್ಷ ಮಾಡತೊಡಗಿದನು. ಭೂಮೌ ಸ್ಥಿತಸ್ಯ ರಾಮಸ್ಯ ರಥಸ್ಥಸ್ಯ ಸ ರಾಕ್ಷಸಃ ನ ಸಮಂ ಯುದ್ಧಮಿತ್ಯಾಹುರ್ದೇವ ಗಂಧರ್ವ ಕಿನ್ನರಾಃ. ಶ್ರೀ ರಘುನಾಥನು ನೆಲದ ಮೇಲೆ ನಿಂತಿದ್ದನು, ಆ ರಾಕ್ಷಸನು ರಥದಲ್ಲಿ ಕುಳಿತಿದ್ದನು. ಇಂತಹ ಸ್ಥಿತಿಯಲ್ಲಿ ಇವರಿಬ್ಬರ ಯುದ್ಧ ಸರಿಯಲ್ಲ ಎಂದು ಆಕಾಶದಲ್ಲಿ ನೆರೆದ ದೇವ ಗಂಧರ್ವ ಕಿನ್ನರರು ಮಾತನಾಡಿಕೊಳ್ಳುತ್ತಿದ್ದರು. ತತೋ ದೇವವರ ಶ್ರೀಮಾನ್ ಶ್ರುತ್ವಾ ತೇಷಾಂ ವಚೋಮೃತಂ ಆಹೂಯ ಮಾತಲಿಂ ಶಕ್ರೋ ವಚನಂ ಚೇದಮಬ್ರವೀತ್. ಅವರ ಅಮೃತೋಪಮ ಮಧುರ ಮಾತುಗಳನ್ನು ಕೇಳಿ ತೇಜಸ್ವಿ ದೇವೇಂದ್ರನು ತನ್ನ ಸಾರಥಿಯಾದ ಮಾತಲಿಯನ್ನು ಕರೆದು ಹೇಳುತ್ತಾನೆ. ರಥೇನ ಮಮ ಭೂಯುಷ್ಠಂ ಶೀಘ್ರಂ ಯಾಹಿ ರಘುತ್ತಮಂ ಅಹೂಯ ಭೂತಲಂ ಯಾತ ಕುರು ದೇವಹಿತಂ ಮಹತ್. ಸಾರಥಿಯೇ, ರಘುಕುಲ ತಿಲಕ ಶ್ರೀರಾಮನು ಭೂಮಿಯ ಮೇಲೆ ನಿಂತಿರುವನು. ನನ್ನ ರಥವನ್ನು ಬೇಗನೆ ಕೊಂಡು ಹೋಗಿ ಶ್ರೀರಾಮನಲ್ಲಿ ಈ ರಥವನ್ನು ದೇವೇಂದ್ರನು ನಿಮ್ಮ ಸೇವೆಯಲ್ಲಿ ಕಳಿಸಿರುವನು. ಹೀಗೆ ಹೇಳಿ ಅವನನ್ನು ರಥದಲ್ಲಿ ಕುಳ್ಳಿರಿಸಿ ದೇವತೆಗಳ ಹಿತದ ಕಾರ್ಯಕ್ಕೆ ಆತನನ್ನು ಸಿದ್ಧಗೊಳಿಸು. ಇತ್ಯುಕ್ತೋ ದೇವರಾಜೇನ ಮಾತಲಿರ್ದೇವ ಸಾರಥಿಃ
ಪ್ರಣಮ್ಯ ಶಿರಸಾ ದೇವಂ ತಥೋ ವಚನಮಬ್ರವೀತ್. ದೇವೇಂದ್ರನು ಹೀಗೆ ಹೇಳಿದಾಗ ದೇವಸಾರಥಿ ಮಾತಲಿಯು ತಲೆಬಾಗಿ ವಂದಿಸಿ ಇಂತೆಂದನು. ಶೀಘ್ರಂ ಯಾಸ್ಯಾಮಿ ದೇವೇಂದ್ರ ಸಾರಥ್ಯಂ ಚ ಕರೋಮ್ಯಹಂ ತಥೋ ಹಯೈಶ್ಚ ಸಂಯೋಜ್ಯ ಹರಿತೈಸ್ಯಂದನೋತ್ತಮಂ. ದೇವೇಂದ್ರನೇ, ನಾನು ಬೇಗನೆ ನಿಮ್ಮ ಉತ್ತಮ ರಥಕ್ಕೆ ಹಸಿರು ಬಣ್ಣದ ಕುದುರೆಗಳನ್ನು ಹೂಡಿ ಜೊತೆಗೆ ಕೊಂಡು ಹೋಗುವೆನು. ಹಾಗೂ ಶ್ರೀ ರಘುನಾಥನ ಸಾರಥಿಯ ಕಾರ್ಯವನ್ನು ಮಾಡುವೆನು. ತತಃ ಕಾಂಚನ ಚಿತ್ರಾಂಗ ಕಿಂಕಿಣೀ ಶತಭೂಷಿತಃ ತರುಣಾದಿತ್ಯ ಸಂಕಾಶೋ ವೈಡೂರ್ಯಮಯ ಕೂಬರಃ ಸದಶ್ವೈ ಕಾಂಚನಾಪೀಡೈರ್ಯುಕ್ತ ಶ್ವೇತ ಪ್ರಕೀರ್ಣತೈ ಶ್ವೇತ ಪ್ರಕೀರ್ಣಕೈಃ ಹರಿಭಿಃ ಸೂರ್ಯ ಸಂಕಾಶೈರ್ಹೇಮಜಾಲ ವಿಭೂಷಿತೈಃ ರುಕ್ಮವೇಣುಧ್ವಜ ಶ್ರೀಮಾನ್ ದೇವರಾಜೋ ರಥೋವರಃ ದೇವರಾಜೇನ ಸಂದಿಷ್ಟೋ ರಥಮಾರುಹ್ಯ ಮಾತಲಿಃ ಅಭ್ಯವರ್ತತ ಕಾಕುಸ್ತಮವತೀರ್ಯ ತ್ರಿವಿಷ್ಣಪಾತ್. ದೇವೇಂದ್ರನ ಶೋಭಾಶಾಲಿ ಶ್ರೇಷ್ಠ ರಥದ ಅವಯವಗಳೆಲ್ಲ ಸುವರ್ಣವಾಗಿದ್ದು ವಿಚಿತ್ರವಾಗಿ ಶೋಭಿಸುತ್ತಿತ್ತು. ಅದನ್ನು ನೂರಾರು ಗೆಜ್ಜೆಗಳಿಂದ ಅಲಂಕರಿಸಿದ್ದು ಪ್ರಾತಃ ಕಾಲದ ಸೂರ್ಯನಂತೆ ಅರುಣ ಕಾಂತಿಯುಕ್ತವಾಗಿತ್ತು. ಅದರ ಮೂಕಿಯು ವೈಡೂರ್ಯಮಯವಾಗಿತ್ತು. ಆ ರಥವು ಸೂರ್ಯ ಸದೃಶ ತೇಜಸ್ವಿ ಸುವರ್ಣ ಜಾಲರಿಗಳಿಂದ ಅಲಂಕೃತವಾಗಿತ್ತು. ಸ್ವರ್ಣಾಭರಣಗಳಿಂದ ಶ್ವೇತ ಚಾಮರಗಳಿಂದ ಭೂಷಿತವಾದ ಹಸಿರು ಬಣ್ಣದ ಕುದುರೆಗಳನ್ನು ಹೂಡಿದ್ದವು. ಸ್ವರ್ಣದ ಧ್ವಜದಂಡವಿದ್ದ ರಥದಲ್ಲಿ ಮಾತಲಿಯು ಆರೂಢನಾಗಿ ದೇವರಾಜನ ಸಂದೇಶದೊಂದಿಗೆ ಭೂತಳಕ್ಕಿಳಿದು ಶ್ರೀರಾಮನ ಮುಂದೆ ಬಂದು ನಿಂತುಕೊಂಡನು. ಅಬ್ರವೀಚ್ಚ ತದಾ ರಾಮಂ ಸಪ್ರತೋದೋ ರಥೇ ಸ್ಥಿತಃ ಪ್ರಾಂಜಲಿರ್ಮಾತಲಿರ್ವಾಕ್ಯಂ ಸಹಸ್ರಾಕ್ಷಸ್ಯ ಸಾರಥಿಃ. ಸಹಸ್ರಾಕ್ಷ ಇಂದ್ರನ ಸಾರಥಿ ಮಾತಲಿಯು ಚಮ್ಮಟಿಗೆಯನ್ನು ಹಿಡಿದು ರಥದಲ್ಲಿ ಕುಳಿತು ಕರಮುಗಿದು ಶ್ರೀರಾಮಚಂದ್ರನಲ್ಲಿ ಹೇಳಿದನು. ಸಹಸ್ರಾಕ್ಷೇಣ ಕಾಕುಸ್ಥ ರಥೋಯಂ ವಿಜಯಾಯತೆ ತಸ್ತವ ಮಹಾಸತ್ವ ಶ್ರೀಮಾನ್ ಶತ್ರು ನಿವರ್ಹಣ. ಮಹಾಬಲಿ ಶತ್ರುಸೂದನ ಶ್ರೀಮಾನ್ ರಘುವೀರನೇ, ಸಹಸ್ರ ನೇತ್ರಧಾರಿ ದೇವೇಂದ್ರನು ನಿನ್ನ ವಿಜಯಕ್ಕಾಗಿ ಈ ರಥವನ್ನು ಸಮರ್ಪಿಸಿರುವನು. ಇದಮೈಂದ್ರಮಹಶ್ಚಾಪಂ ಕವಚಂ ಚಾಗ್ನಿಸನ್ನಿಭಂ ಶರಶ್ಚಾದಿತ್ಯ ಸಂಕಾಶ ಶಕ್ತಿಶ್ಚ ವಿಮಲಾಶಿತ. ಇದರಲ್ಲಿ ಇಂದ್ರನ ವಿಶಾಲ ಧನುಸ್ಸುಗಿದೆ, ಅಗ್ನಿಗೆ ಸಮಾನವಾದ ತೇಜಸ್ವಿ ಕವಚವಿದೆ, ಈ ಸೂರ್ಯ ಸದೃಶ ಪ್ರಕಾಶಮಾನ ಬಾಣಗಳಿವೆ, ಹಾಗೂ ಕಲ್ಯಾಣಮಯಿ ನಿರ್ಮಲ ಶಕ್ತಿ ಇದೆ. ಆರುಕ್ಷೇಮಂ ರಥಂ ವೀರಂ ರಾಕ್ಷಸಂ ಜಹಿ ರಾವಣಂ ಮಯಾ ಸಾರಥಿನಾ ದೇವ ಮಹೇಂದ್ರ ಇವ ದಾನವಾನ್. ವೀರಶ್ರೇಷ್ಠನೇ, ನೀವು ಈ ರಥದ ಮೇಲೆ ಆರೂಢವಾಗಿ ಸಾರಥಿಯಾದ ನನ್ನ ಸಹಾಯದಿಂದ ರಾಕ್ಷಸ ರಾಜ ರಾವಣನನ್ನು ಮಹೇಂದ್ರನು ದಾನವರನ್ನು ಸಂಹರಿಸಿದಂತೆ ಸಂಹಾರ ಮಾಡು. ಇತ್ಯುಕ್ತ ಸಂಪರಿಕ್ರಮ್ಯ ರಥಂ ಸಮಭಿವಾದ್ಯ ಚ ಹಾರುರೋಹ ತದಾ ರಾಮೋ ಲೋಕಾನ್ ಲಕ್ಷ್ಯ ವಿರಾಜಯನ್. ಮಾತಲಿಯು ಹೀಗೆ ಹೇಳಿದಾಗ ಶ್ರೀರಾಮನು ಆ ರಥಕ್ಕೆ ಪ್ರದಕ್ಷಿಣೆ ಬಂದು ಅದಕ್ಕೆ ಪ್ರಣಾಮಗೈದು ಅದನ್ನು ಏರಿದನು. ಆಗ ತನ್ನ ಶೋಭೆಗಿಂದ ಶ್ರೀರಾಮನು 3 ಲೋಕಗಳನ್ನು ಬೆಳಗಿದನು. ತದ್ಬಭೌ ಚಾದ್ಭುತಂ ಯುದ್ಧಂ ದ್ವಿರಥಂ ರೋಮಹರ್ಷಣಂ ರಾಮಸ್ಯ ಚ ಮಹಾಬಾಹೋ ರಾವಣಸ್ಯ ಚ ರಾಕ್ಷಸಃ. ಅನಂತರ ಮಹಾಬಾಹು ಶ್ರೀರಾಮ ಮತ್ತು ರಾವಣನ ಅದ್ಭುತ ರೋಮಾಂಚಕರ ದ್ವೈರಥ ಅಂದರೆ 2 ರಥಗಳ ನಡುವಿನ ಯುದ್ಧವು ಪ್ರಾರಂಭವಾಯಿತು. ಸಗಾಂಧರ್ವೇಣ ಗಾಂಧರ್ವಂ ದೈವಂ ದೈವೇನ ರಾಘವಃ ಅಸ್ತ್ರಂ ರಾಕ್ಷಸ ರಾಜಸ್ಯ ಜಘಾರ ಪರಮಾಸ್ತ್ರವಿತ್. ಉತ್ತಮ ಅಸ್ತ್ರವೇತ್ತನಾದ ಶ್ರೀರಾಮಚಂದ್ರನು ರಾವಣನು ಪ್ರಯೋಗಿಸಿದ ಗಾಂಧರ್ವಾಸ್ತ್ರವನ್ನು ಗಾಂಧರ್ವಾಸ್ತ್ರದಿಂದ ಮತ್ತು ದೈವ ಅಸ್ತ್ರವನ್ನು ದೈವಾಸ್ತ್ರದಿಂದ ನಾಶ ಮಾಡಿದನು. ಅಸ್ತ್ರಂ ತು ಪರಮಂ ಘೋರಂ ರಾಕ್ಷಸಂ ರಾಕ್ಷಸಾಧಿಪಃ ಸಸರ್ಜ ಪರಮ ಕ್ರುದ್ಧ ಪುನರೇವ ನಿಶಾಚರಃ.
ಆಗ ರಾಕ್ಷಸ ರಾಜ ನಿಶಾಚರ ರಾವಣನು ಅತ್ಯಂತ ಕುಪಿತನಾಗಿ ಪುನಃ ಪರಮ ಭಯಾನಕ ರಾಕ್ಷಸಾಸ್ತ್ರವನ್ನು ಪ್ರಯೋಗಿಸಿದನು. ತೇ ರಾವಣಧನುರ್ಮುಕ್ತ ಶರಾಃ ಕಾಂಚನಭೂಷಣಾಃ ಅಭ್ಯವರ್ತಂತ ಕಾಕಸ್ತಂ ಸರ್ಪ ಭೂತ್ವಾ ಮಹಾವಿಷಾಃ. ರಾವಣನ ಧನುಸ್ಸಿನಿಂದ ಬಿಟ್ಟಿರುವ ಸುವರ್ಣ ಭೂಷಿತ ಬಾಣಗಳು ಮಹಾವಿಷ ಸರ್ಪಗಳಂತೆ ಶ್ರೀರಾಮಚಂದ್ರನ ಬಳಿಗೆ ಬರುತ್ತಿದ್ದವು. ತೇ ದೀಪ್ತವದನಾದೀಪ್ತಂ ವಮಂತೋಜ್ವಲನಂ ಮುಖೈಃ ರಾಮಮೇವಾಭ್ಯವರ್ತಂತ ವ್ಯಾಧಿತಾಸ್ಯ ಭಯಾನಕಾಃ. ಆ ಸರ್ಪಗಳು ಬಾಯಿಂದ ಬೆಂಕಿಯನ್ನು ಉಗುಳುತ್ತಾ ಬಾಯಿ ತೆರೆದು ಭಯಂಕರವಾಗಿ ಕಾಣುತ್ತಿದ್ದವು. ಅವೆಲ್ಲವೂ ಶ್ರೀರಾಮನ ಮುಂದೆ ಬರತೊಡಗಿದವು. ತೈರ್ವಾಸುಕಿ ಸಮಸ್ಪರ್ಶೈರ್ದೀಪ್ತ ಭೋಗೈರ್ಮಹಾವಿಷೈಃ ದಿಶಶ್ಚ ಸಂತತಾಃ ಸರ್ವಾ ವಿದಿಶಶ್ಚ ಸಮಾವೃತಾಃ. ವಾಸುಕಿಯಂತೆ ಅವುಗಳ ಸ್ಪರ್ಶ ಅಸಹ್ಯವಾಗಿದ್ದು ಎಡೆಗಳು ಪ್ರಜ್ವಲಿತವಾಗಿ ಮಹಾವಿಷದಿಂದ ತುಂಬಿದ್ದವು. ಆ ಸರ್ಪಾಕಾರ ಬಾಣಗಳಿಂದ ವ್ಯಾಪ್ತವಾಗಿ ದಶ ದಿಕ್ಕುಗಳು ಆಚ್ಛಾದಿತವಾಗಿದ್ದವು. ತಾನ್ ದೃಷ್ಟ್ವಾ ಪನ್ನಗಾನ್ ರಾಮ ಸಮಾಪತತ ಆಹವೇ ಅಸ್ತ್ರಂ ಗಾರುತ್ಮಕಂ ಘೋರಂ ಪ್ರಾದುಶ್ಚಕ್ರೆ ಭಯಾವಹಂ. ಯುದ್ಧರಂಗದಲ್ಲಿ ಸರ್ಪಗಳು ಬರುತ್ತಿರುವುದನ್ನು ನೋಡಿ ಶ್ರೀರಾಮನು ಅತ್ಯಂತ ಭಯಂಕರ ಗರುಡಾಸ್ತ್ರವನ್ನು ಪ್ರಯೋಗಿಸಿದನು. ತೇ ರಾಘವಧನುರ್ಮೋಕ್ತಾ ವೃಕ್ಮಪುಂಖಾ ಶಿಖಿಪ್ರಭಾಃ ಸುಪರ್ಣಾಃ ಕಾಂಚನಾ ಭೂತ್ವಾ ವಿಚೇರ್ ಸರ್ಪಶತ್ರವಃ. ಮತ್ತೆ ರಘುನಾಥನ ಧನುಸ್ಸಿನಿಂದ ಬಿಟ್ಟ ಸ್ವರ್ಣ ರೆಕ್ಕೆಗಳುಳ್ಳ ಅಗ್ನಿತುಲ್ಯ ತೇಜಸ್ವಿ ಬಾಣವು ಸರ್ಪಗಳ ಶತ್ರುವಾದ ಗರುಡನಾಗಿ ಎಲ್ಲೆಡೆ ಸಂಚರಿಸತೊಡಗಿತು. ಏತಾನ್ ಸರ್ವಾನ್ ಶರಾನ್ ಜಗ್ಮಃ ಸರ್ಪರೂಪಾನ್ ಮಹಾಜವಾಂ ಸುಪರ್ಣರೂಪಾ ರಾಮಸ್ಯ ವಿಶಿಖಾ ಕಾಮರೂಪಿಣಃ. ಕಾಮರೂಪಿಯಾದ ಗರುಡಾಕಾರ ಶ್ರೀರಾಮನ ಬಾಣವು ರಾವಣನ ಮಹಾವೇಗಶಾಲಿ ಸರ್ಪಾಕಾರ ಬಾಣಗಳೆಲ್ಲವನ್ನು ಸಂಹಾರ ಮಾಡಿಬಿಟ್ಟಿತು. ತ್ರೇ ಪ್ರತಿಹತೆ ಕ್ರುದ್ಧೋ ರಾವಣೋ ರಾಕ್ಷಸಾಧಿಪಃ ಅಭ್ಯವರ್ಷತ್ ತದಾ ರಾಮಂ ಘೋರಾಭಿಶರ ವೃಷ್ಟಿಭಿಃ. ಹೀಗೆ ತನ್ನ ಅಸ್ತ್ರವು ನಾಶವಾದಾಗ ರಾವಣನು ಕ್ರೋಧದಿಂದ ಉರಿದೆದ್ದನು. ಹಾಗೂ ಆಗ ಶ್ರೀ ರಘುನಾಥನ ಮೇಲೆ ಭಯಂಕರ ಬಾಣಗಳ ಮಳೆಗರೆದನು. ತತಃ ಶರಸಹಸ್ರೇಣ ರಾಮಮಕ್ಲಿಷ್ಟ ಕಾರಣಂ ಆರ್ದಯಿತ್ವಾ ಶರೌಘೇಣ ಮಾತಲಿಂ ಪ್ರತ್ಯವಿದ್ಯತ. ಅನಾಯಾಸವಾಗಿ ಮಹತ್ಕರ್ಮ ಮಾಡುವ ಶ್ರೀರಾಮನನ್ನು ಸಾವಿರಾರು ಬಾಣಗಳಿಂದ ಪೀಡಿಸಿ ರಾವಣನು ಮಾತಲಿಯನ್ನು ಬಾಣ ಸಮೂಹಗಳಿಂದ ಗಾಯಗೊಳಿಸಿದನು. ಚಿಚ್ಛೇದಕೇತು ಮುದ್ದಿಶ್ಯ ಶರೇಣೈಕೇನ ರಾವಣಃ ಪಾತಯಿತ್ವಾ ರಥೋಪಸ್ಥೆ ರಥಾತ್ ಕೇತುಂಚ ಕಾಂಚನಂ ಐಂದ್ರಾನಪಿ ಜಘಾನಾಶ್ಚಾನ್ ಶರಜಾಲೇನ ರಾವಣಃ. ಅನಂತರ ರಾವಣನು ಇಂದ್ರನ ರಥದ ಧ್ವಜವನ್ನು ಗುರಿಯಿಟ್ಟು ತುಂಡರಿಸಿದನು. ತುಂಡಾದ ಸುವರ್ಣಮಯ ಧ್ವಜವು ಮೇಲಿನಿಂದ ಕೆಳಕ್ಕೆ ಬಿದ್ದಾಗ ಬಾಣಜಾಲದಿಂದ ಇಂದ್ರನ ಕುದುರೆಗಳನ್ನು ಕ್ಷತವಿಕ್ಷತಗೊಳಿಸಿದನು. ವಿಷೇದುರ್ದೇವ ಗಂಧರ್ವ ಚರಣಾದಾನವೈಃ ಸಹ ರಾಮಮಾರ್ತಂ ತದಾ ದೃಷ್ಟ್ವಾ ಸಿದ್ಧಶ್ಚ ಪರಮರ್ಷಯಃ ವ್ಯಥಿತಾ ವಾನರೇಂದ್ರಾಶ್ಚ ಬಭೂವುಸ್ಸ ವಿಭೀಷಣಾಃ. ಇದನ್ನು ನೋಡಿದ ದೇವತೆಗಳು, ಗಂಧರ್ವರು, ಚಾರಣರು, ದಾನವರು ವಿಷಾದ ಹೊಂದಿದರು. ಪೀಡಿತನಾದ ಶ್ರೀರಾಮನನ್ನು ನೋಡಿದ ಸಿದ್ಧರ ಮಹರ್ಷಿಗಳ ಮನಸ್ಸಿಗೂ ವ್ಯಥೆ ಉಂಟಾಯಿತು. ವಿಭೀಷಣ ಸಹಿತ ವಾನರ ಯೂತಪತಿಗಳೆಲ್ಲರೂ ಬಹಳ ದುಃಖಿತರಾದರು. ರಾಮಚಂದ್ರಮ ಸಂದೃಷ್ಟ್ವಾ ಗ್ರಸ್ತಂ ರಾವಣರಾಹುಣ ರಾಜಾಪತ್ಯಂಚ ನಕ್ಷತ್ರಂ ರೋಹಿಣೀಂ ಶಶಿನಃ ಪ್ರಿಯಾಂ ಸಮಾಕ್ರಮ್ಯ ಬುಧಸ್ತಸ್ಥೌ ಪ್ರಜಾನಾಮಹಿತಾವಹಃ. ಶ್ರೀರಾಮರೂಪಿ ಚಂದ್ರನು ರಾವಣರೂಪಿ ರಾಹುವಿನಿಂದ ಗ್ರಸ್ತನಾದುದನ್ನು ನೋಡಿ ಪ್ರಜಾಪತಿ ದೈವತ್ಯನಾದ ಬುಧಗ್ರಹವು ಚಂದ್ರಪ್ರಿಯ ರೋಹಿಣಿ ನಕ್ಷತ್ರವನ್ನು ಆಕ್ರಮಿಸಿ ಪ್ರಜಾವರ್ಗಕ್ಕೆ ಅನಿಷ್ಟಕಾರಕನಾದನು. ಸಧೂಮ ಪರಿವೃತ್ತೋರ್ಮಿ ಪ್ರಜ್ವಲನ್ನಿವ ಸಾಗರಃ ಉತ್ಪಪಾತ ತದಾ ಕ್ರುದ್ಧ ಸ್ಪೃಶನ್ನಿವ ದಿವಾಕರಂ. ಸಮುದ್ರವು ಪ್ರಜ್ವಲಿತವಾಯಿತು. ಅದರ ಅಲೆಗಳಿಂದ ಹೊಗೆ ಏಳತೊಡಗಿತು.
ವಾಯು ಕುಪಿತನಾಗಿ ಸೂರ್ಯನನ್ನೇ ಸ್ಪರ್ಶಿಸುವುದೋ ಎಂಬಂತೆ ಮೇಲಕ್ಕೆದ್ದಿತು. ಶಸ್ತ್ರವರ್ಣಸ್ಸು ಪರುಷೋ ಮಂದರಶ್ಮಿರ್ದಿವಾಕರಃ ಅದೃಶ್ಯತಕ ಬಂಧಾಂಕ ಸಂಸಕ್ತೋ ಧೂಮಕೇತುನ. ಸೂರ್ಯ ಕಿರಣಗಳು ಮಂದವಾದವು, ಅವುಗಳ ಕಾಂತಿಯು ಖಡ್ಗದಂತೆ ಕಪ್ಪಾಯಿತು. ಅವು ಅತ್ಯಂತ ಪ್ರಖರ ಕಬಂಧ ಚಿಹ್ನೆಯಿಂದ ಕೂಡಿ ಧೂಮಕೇತು ಎಂಬ ಉತ್ಪಾತ ಗ್ರಹದೊಂದಿಗೆ ಸೇರಿದಂತೆ ಗೋಚರಿಸಿತು. ಕೋಸಲಾನಾಂಚ ನಕ್ಷತ್ರಂ ವ್ಯಕ್ತಮಿಂದ್ರಾಗ್ನಿದೈವತಂ ಆಹತ್ ಆಹತ್ಯಾಂಗ ಆಹತ್ಯಾಂಗಾರಕಸ್ತಸ್ಥೌ ವಿಶಾಖಾಮಪಿ ಸಾಂಬರೆ. ಆಕಾಶದಲ್ಲಿ ಇಂದ್ರಾಗ್ನಿ ನೈವತ್ಯನಾದ ಇಕ್ಷ್ವಾಕು ವಂಶೀಯರ ನಕ್ಷತ್ರವಾದ ವಿಶಾಖ ನಕ್ಷತ್ರದ ಮೇಲೆ ಮಂಗಳನು ಆಕ್ರಮಣ ಮಾಡಿ ಕುಳಿತುಕೊಂಡನು. ದಶಾಸ್ಯೋ ವಿಂಶತಿ ಭುಜ ಪ್ರಗೃಹೀತ ಶರಾಸನಃ ಅದೃಶ್ಯತ ದಶಗ್ರೀವೋ ಮೈನಾಕ ಇವ ಪರ್ವತಃ. ಆಗ 10 ತಲೆ ಮತ್ತು 20 ತೋಳುಗಳಿಂದ ಕೂಡಿದ ದಶಗ್ರೀವ ರಾವಣನು ಕೈಯಲ್ಲಿ ಧನುಸ್ಸು ಹಿಡಿದು ಮೈನಾಕ ಪರ್ವತದಂತೆ ಕಂಡು ಬರುತ್ತಿದ್ದನು. ನಿರಸ್ಯಮಾನೋ ರಾಮಸ್ತು ದಶಗ್ರೀವೇಣ ರಕ್ಷಸ ನಾಶಕ್ನೋದಭಿಸಂಧಾತುಂ ಸಾಯಕಾನ್ ರಣಮೂರ್ಧನಿ. ರಾವಣನ ಬಾಣಗಳಿಂದ ಆಹತನಾದ್ದರಿಂದ ಭಗವಾನ್ ಶ್ರೀರಾಮನು ಯುದ್ಧರಂಗದಲ್ಲಿ ಬಾಣಾನುಸಂಧಾನವನ್ನು ಮಾಡದಾದನು. ಸಕೃತ್ವಾ ಭ್ರುಕುಟಿ ಕ್ರುದ್ಧ ಕಿಂಚಿತ್ ಸಂರಕ್ತಲೋಚನಃ ಜಗಾಮಸುಮಃ ಕ್ರೋಧಂ ನಿರ್ದಹನ್ನಿವ ರಾಕ್ಷಸ. ಅನಂತರ ಶ್ರೀರಾಮನು ಕ್ರೋಧ ಭಾವವನ್ನು ಪ್ರಕಟಿಸಿದನು. ಹುಬ್ಬುಗಳು ಗಂಟಿಕ್ಕಿ ಕಣ್ಣುಗಳು ಕೆಂಪಾದವು. ಅವನು ಸಮಸ್ತ ರಾಕ್ಷಸರನ್ನು ಭಸ್ಮ ಮಾಡುವನೋ ಎಂಬಂತೆ ಮಹಾಕ್ರೋಧದಿಂದ ಕಂಡು ಬರುತ್ತಿದ್ದನು. ತಸ್ಯ ಕ್ರುದ್ಧಸ್ಯ ವದನಂ ದೃಷ್ಟ್ವಾ ರಾಮಸ್ಯ ಧೀಮತಃ ಸರ್ವಭೂತಾನಿ ವಿತ್ರೇಸು ಪ್ರಾಕಂಪತ ಚ ಮೇದಿನಿ. ಆಗ ಕುಪಿತನಾದ ಬುದ್ಧಿವಂತ ಶ್ರೀರಾಮನ ಮುಖವನ್ನು ನೋಡಿ ಸಮಸ್ತ ಪ್ರಾಣಿಗಳು ಭಯದಿಂದ ನಡುಗಿ ಹೋದವು. ಭೂಮಿ ಕಂಪಿಸತೊಡಗಿತು. ಸಿಂಹ ಶಾರ್ದೂಲವಾನ್ ಶೈಲ ಸಂಚಚಾಲ ಚಲದ್ರುಮಃ ಬಭೂವ ಚಾಪಿಕ್ಷುಭಿತ ಸಮುದ್ರ ಸರಿತಾಂಪತಿ. ಸಿಂಹ ವ್ಯಾಘ್ರಗಳಿಂದ ತುಂಬಿದ ಪರ್ವತ ನಡುಗಿತು. ಅದರ ಮೇಲಿನ ವೃಕ್ಷಗಳು ತೂರಾಡಿದವು. ಸರಿತೆಗಳ ಸ್ವಾಮಿ ಸಮುದ್ರವು ಉಕ್ಕತೊಡಗಿತು. ಕರಾಶ್ಚಕರ ನಿರ್ಘೋಷ ಗಗನೆ ಪರುಷ ಘನಾಃ ಔತ್ಪಾತಿತಾಶ್ಚ ನರ್ದಂತ ಸಮಂತಾತ್ ಪರಿಚಕ್ರಮುಃ. ಆಕಾಶದಲ್ಲಿ ಎಲ್ಲೆಡೆ ಉತ್ಪಾತ ಸೂಚಕ ಕತ್ತೆಗಳಂತೆ ಗರ್ಜಿಸುವ ಪ್ರಚಂಡ ಒಣ ಮೇಘಗಳು ಗುಡುಗುತ್ತಾ ಸುತ್ತತೊಡಗಿದವು. ರಾಮಂ ದೃಷ್ಟ್ವಾ ಸ ಸಂಕ್ರುದ್ಧ ಮುತ್ಪಾತಾಂಶ್ಚೈವ ದಾರುಣಾಂ ವಿತ್ರೇಸು ಸರ್ವಭೂತಾನಿ ರಾವಣಸ್ಯಾಭವದ್ಭಯಂ. ಶ್ರೀರಾಮನು ಅತ್ಯಂತ ಕುಪಿತನಾದುದನ್ನು ದಾರುಣ ಉತ್ಪಾತಗಳ ಪ್ರಾಕಟ್ಯವನ್ನು ನೋಡಿ ಸಮಸ್ತ ಪ್ರಾಣಿಗಳು ಭಯಭೀತರಾದವು. ರಾವಣನೊಳಗೂ ಭಯ ತುಂಬಿ ಹೋಯಿತು. ವಿಮಾನಸ್ಥಾಸ್ತದಾ ದೇವ ಗಂಧರ್ವಾಶ್ಚ ಮಹೋರಗಾಃ ಋಷಿದಾನವ ದೈತ್ಯಾಶ್ಚ ಗರುತ್ಮಂತಶ್ಚ ಖೇಚರಾಃ ದದೃಶುಸ್ತೆ ತಥಾ ಯುದ್ಧಂ ಲೋಕ ಸಂವರ್ತ ಸಂಸ್ಥಿತಂ ನಾನಾ ಪ್ರಹರಣೈರ್ಭೀಮೈ ಶೂರಯೋ ಸಂಪ್ರಯುಧ್ಯತೋ. ಆಗ ವಿಮಾನಗಳಲ್ಲಿ ಕುಳಿತಿರುವ ದೇವತಾ, ಗಂಧರ್ವ, ಮಹಾನಾಗ, ಋಷಿ, ದೈತ್ಯ, ದಾನವ ಹಾಗೂ ಗರುಡ ಇವರೆಲ್ಲರೂ ಆಕಾಶದಲ್ಲಿ ಸ್ಥಿರರಾಗಿ ಸಮಸ್ತ ಲೋಕಗಳ ಪ್ರಳಯದಂತಿರುವ ಯುದ್ಧಪರಾಯಣ ಶೂರ ಶ್ರೀರಾಮ ಮತ್ತು ರಾವಣರ ನಾನಾ ಪ್ರಕಾರದ ಭಯಾನಕ ಪ್ರಹಾರಗಳಿಂದ ಕೂಡಿದ ಆ ಯುದ್ಧವನ್ನು ನೋಡತೊಡಗಿದರು. ಊಚು ಸುರಾಸುರಾ ಸರ್ವೇ ತದಾ ವಿಗ್ರಹಮಾಗತಃ ವೇಕ್ಷಮಾಣಾ ಮಹದ್ಯುದ್ಧಂ ವಾಕ್ಯಂ ಭಕ್ತ್ಯಾ ಪ್ರಹೃಷ್ಟವತ್. ಆ ಸಂದರ್ಭದಲ್ಲಿ ಯುದ್ಧ ನೋಡಲು ಬಂದಿರುವ ಸಮಸ್ತ ಸುರಾಸುರರು ಆ ಮಹಾ ಸಮರವನ್ನು ನೋಡಿ ಭಕ್ತಿಭಾವದಿಂದ ಹರ್ಷಪೂರ್ವಕ ಮಾತನಾಡಿಕೊಳ್ಳತೊಡಗಿದರು. ದಶಗ್ರೀವಂ ಜಯೇತ್ಯಾಹುರಸುರಾಸ್ಮವಸ್ಥಿತಾಃ ಜೀವಾ ರಾಮಮಥೋಚುಸ್ತೆ ತ್ವಂ ಜಯೇತಿ ಪುನಃ ಪುನಃ. ಅಲ್ಲಿ ನಿಂತಿರುವ ಅಸುರರು ದಶಗ್ರೀವನನ್ನು ಸಂಬೋಧಿಸುತ್ತಾ ನುಡಿದರು. ರಾವಣನೇ, ನಿನಗೆ ಜಯವಾಗಲಿ.
ಅತ್ತ ದೇವತೆಗಳು ಆ ಶ್ರೀರಾಮನನ್ನು ಕರೆದು ನಿನಗೆ ಜಯವಾಗಲಿ ಎಂದು ಪದೇ ಪದೇ ಹೇಳತೊಡಗಿದರು. ಅಂದರೆ ಅಸುರರು ರಾವಣನಿಗೆ ಜಯಕಾರವನ್ನು ಹಾಕುತ್ತಿದ್ದರೆ ದೇವತೆಗಳು ರಾಮನಿಗೆ ಜಯಕಾರವನ್ನು ಹಾಕಲಾರಂಭಿಸಲು ತೊಡಗಿದರು. ಏತಸ್ಮಿನ್ನಂತರೆ ಕ್ರೋಧಾತ್ ರಾಘವಸ್ಯ ಸ ರಾವಣಃ ಪ್ರಹರ್ತು ಕಾಮೋ ದುಷ್ಟಾತ್ಮ ಸ್ಪೃಶನ್ ಪ್ರಹರಣಂ ಮಹತ್. ಆಗಲೇ ದುಷ್ಟಾತ್ಮ ರಾವಣನು ಕ್ರೋಧಗೊಂಡು ಶ್ರೀರಾಮಚಂದ್ರನ ಮೇಲೆ ಪ್ರಹರಿಸುವ ಇಚ್ಛೆಯಂತೆ ಒಂದು ದೊಡ್ಡ ಆಯುಧವನ್ನು ಎತ್ತಿಕೊಂಡನು. ವಜ್ರಸಾರಂ ಮಹಾನಾದಂ ಸರ್ವಶತ್ರು ನಿಬರ್ಹಣಂ ಶೈಲಶೃಂಗಾನಿ ಭೈಕೂಟೈಶ್ಚಿತ್ತ ದೃಷ್ಟಿ ಭಯಾವಹಂ ಸಧೂಮಮಿವ ತೀಕ್ಷ್ಣಾಗ್ರಂ ಯುಗಾಂತಾಗ್ನಿಚಯೋಪಮಂ ಅತಿರೌದ್ರಮನಾಸಾದ್ಯಂ ಕಾಲೇನಾಪಿ ದುರಾಸದಂ. ಅದು ವಜ್ರಾಯುಧದಂತೆ ಶಕ್ತಿಶಾಲಿಯಾಗಿದ್ದು ಮಹಾಶಬ್ದವನ್ನು ಮಾಡುವ ಸಮಸ್ತ ಶತ್ರುಗಳ ಸಂಹಾರಕವಾಗಿತ್ತು. ಅದು ಮನಸ್ಸು ಕಣ್ಣುಗಳನ್ನು ಭಯಗೊಳಿಸುವಂತಿತ್ತು. ಅದರ ತುದಿ ಬಹಳ ತೀಕ್ಷ್ಣವಾಗಿದ್ದು ಪ್ರಳಯ ಕಾಲದ ಧೂಮಯುಕ್ತ ಅಗ್ನಿ ಶಿಖೆಯಂತೆ ಅತ್ಯಂತ ಭಯಂಕರವಾಗಿ ಕಾಣುತ್ತಿತ್ತು. ಅದನ್ನು ಪಡೆಯುವುದು ಅಥವಾ ನಾಶಗೊಳಿಸುವುದು ಕಾಲನಿಗೂ ಅಸಂಭವವಾಗಿತ್ತು. ತ್ರಾಸನಂ ಸರ್ವಭೂತಾನಾಂ ಧಾರಣಂ ಭೇದನಂ ತಥಾ ಪ್ರದೀಪ್ತ ಇವ ರೋಷೇಣ ಶೂಲಂ ಜಗ್ರಾಹ ರಾವಣಃ. ಶೂಲ ಎಂಬ ಹೆಸರಿನ ಅದು ಸಮಸ್ತ ಪ್ರಾಣಿಗಳನ್ನು ಭಿನ್ನ ಮಾಡಿ ಭಯಭೀತಗೊಳಿಸುವಂತಿತ್ತು. ರೋಷದಿಂದ ಉರಿದಿದ್ದ ರಾವಣನು ಆ ಶೂಲವನ್ನು ಕೈಗೆತ್ತಿಕೊಂಡನು. ತಚ್ಛೂಲಂ ಪರಮಕ್ರುದ್ಧೋ ಜಗ್ರಾಹ ಯುಧಿ ವೀರ್ಯವಾಂ ಅನೀಕೈ ಸಮರೇ ಶೂರೈ ರಾಕ್ಷಸಃ ಪರಿವಾರಿತಃ. ಅನೇಕ ಸೈನ್ಯಗಳಲ್ಲಿ ವಿಭಕ್ತರಾದ ಶೂರ ವೀರ ರಾಕ್ಷಸರಿಂದ ಸುತ್ತುವರಿದ ಪರಾಕ್ರಮಿ ನಿಶಾಚರನು ಭಾರಿ ಕ್ರೋಧದೊಂದಿಗೆ ಆ ಶೂಲವನ್ನು ಗ್ರಹಿಸಿದ್ದನು. ಸಮುದ್ಯಮ್ಯ ಮಹಾಕಾಯೋ ನನಾದಯುಧಿ ಭೈರವಂ ಸಂರಕ್ಷಣಯನೋ ರೋಷಾತ್ ಸ್ವಸೈನ್ಯಮಭಿಹರ್ಷಯನ್. ಅದನ್ನು ಮೇಲಕ್ಕೆತ್ತಿ ಆ ವಿಶಾಲಕಾಯ ರಾಕ್ಷಸನು ಯುದ್ಧದಲ್ಲಿ ಭಯಂಕರವಾಗಿ ಗರ್ಜಿಸಿದನು. ಆಗ ಅವನ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ದವು ಹಾಗೂ ತನ್ನ ಸೈನ್ಯದ ಹರ್ಷವನ್ನು ಹೆಚ್ಚಿಸುತ್ತಿದ್ದನು. ಯಾವಾಗ ವ್ಯಕ್ತಿ ಅತ್ಯಂತ ಭಯಗೊಳ್ಳುವನು ಆಗ ತನ್ನಲ್ಲಿ ಇರುವ ಅತ್ಯಂತ ಘೋರವಾದ ಅಸ್ತ್ರವನ್ನೇ ಕೈಗೆತ್ತಿಕೊಳ್ಳುತ್ತಾನೆ. ಶ್ರೀರಾಮನ ಕೋಪವನ್ನು ಕಂಡು ರಾವಣನಲ್ಲಿ ಇಡೀ ಲೋಕದಲ್ಲಿ ಸಮಸ್ತ ಲೋಕದಲ್ಲಿ ಭಯವು ಹರಡಿರುವಾಗ ರಾವಣನ ಎದೆಯಲ್ಲಿದ್ದ ಭಯವು ಆತನಿಗೆ ತನ್ನಲ್ಲಿದ್ದ ಅತ್ಯಂತ ಘೋರ ಅಸ್ತ್ರವಾದ ಆ ಶೂಲವನ್ನು ಕೈಗೆತ್ತಿಕೊಳ್ಳಲು ಪ್ರೇರೇಪಣೆ ನೀಡಿತು. ಪೃಥಿವೀಂ ಚಾಂತರಿಕ್ಷಂಚ ದಿಶಶ್ಚ ಪ್ರದಿಶಸ್ತಥಾ ಪ್ರಾಕಂಪಯತ್ ಶಬ್ದೋ ರಾಕ್ಷಸೇಂದ್ರಸ್ಯ ದಾರುಣಃ. ರಾವಣನ ಆ ಮಹಾಸಿಂಹನಾದದಿಂದ ಆಗ ಪೃಥಿವಿ ಆಕಾಶ ದಶ ದಿಕ್ಕುಗಳು ಕಂಪಿಸಿದವು. ಅತಿಕಾಯಸ್ಯ ನಾದೇನ ತೇನ ತಸ್ಯ ದುರಾತ್ಮನಃ ಸರ್ವಭೂತಾನಿ ವಿತ್ತೇಸ ಸಾಗರಶ್ಚ ಪ್ರಚಕ್ಷುಭೇ. ಆ ಮಹಾಕಾಯ ದುರಾತ್ಮ ನಿಶಾಚರಣ ಭೈರವ ನಾದದಿಂದ ಸಮಸ್ತ ಪ್ರಾಣಿಗಳು ನಡುಗಿ ಹೋದವು. ಸಾಗರವು ವಿಕ್ಷುಬ್ಧವಾಯಿತು. ಸಗೃಹೀತ್ವಾ ಮಹಾವೀರ್ಯ ಶೂಲಂ ತದ್ರಾವಣೋ ಮಹತ್ ವಿನದ್ಯಸು ಮಹಾನಾದಂ ರಾಮಂ ಪರುಷಮಬ್ರವೀತ್. ವಿಶಾಲವಾದ ಆ ಶೂಲವನ್ನೆತ್ತಿಕೊಂಡು ಮಹಾಪರಾಕ್ರಮಿ ರಾವಣನು ಗಟ್ಟಿಯಾಗಿ ಗರ್ಜಿಸುತ್ತಾ ಶ್ರೀರಾಮನಲ್ಲಿ ಕಠೋರವಾಗಿ ಹೀಗೆ ನುಡಿದನು. ಶೂಲೋಯಂ ವಜ್ರಸಾರಸ್ತೆ ರಾಮ ರೋಷಾನ್ಮಯೋದ್ಯತಃ ತವ ಭ್ರಾತೃ ಸಹಾಯಸ್ಯ ಸದ್ಯ ಪ್ರಾಣಾನ್ ಹರಿಷ್ಯತಿ. ರಾಮ, ವಜ್ರಾಯುಧದಂತೆ ಇರುವ ಶಕ್ತಿಶಾಲಿ ಶೂಲವನ್ನು ನಾನು ರೋಷದಿಂದ ಕೈಗೆತ್ತಿಕೊಂಡಿರುವೆನು. ಇದು ಸಹೋದರ ಸಹಿತ ನಿನ್ನ ಪ್ರಾಣಗಳನ್ನು ತತ್ಕಾಲ ಅಪಹರಿಸುವುದು. ರಕ್ಷಸಾಮದ್ಯ ಶೂರಾಣಾಂ ನಿಹತಾನಾಂ ಚ ಮುಖೇ ತ್ವಾಂ ನಿಹತ್ಯ ರಣಶ್ಲಾಘಿನ್ ಕರೋಮಿ ತರಸಾ ಸಮಂ. ರಣಶ್ಲಾಘಿ ರಾಘವನೇ, ಇಂದು ನಿನ್ನನ್ನು ವಧಿಸಿ ಯುದ್ಧದಲ್ಲಿ ಸತ್ತು ಹೋದ ಶೂರ ವೀರ ರಾಕ್ಷಸರು ಎಲ್ಲಿಗೆ ಹೋದರೋ ಅಲ್ಲಿಗೆ ನಿನ್ನನ್ನು ಕಳಿಸಿಬಿಡುತ್ತೇನೆ. ಇಷ್ಟೇದಾನೀಂ ನಿಹನ್ಮಿತ್ವಾಮೇಷ ಶೂಲೇನ ರಾಘವ ಏವ ಮುಕ್ತ್ವಾ ಸ ಚಿಕ್ಷೇಪ ತಚ್ಛೂಲಂ ರಾಕ್ಷಸಾಧಿಪಃ. ರಾಘವ,
ನಿಲ್ಲು, ಈಗಲೇ ಈ ಶೂಲದಿಂದ ನಿನ್ನನ್ನು ಮೃತ್ಯು ಮುಖವಾಗಿಸುವೆನು ಎಂದು ಹೇಳಿ ರಾಕ್ಷಸಾಧಿಪನು ಶ್ರೀರಾಮನ ಮೇಲೆ ಆ ಶೂಲವನ್ನು ಪ್ರಯೋಗಿಸಿದನು. ತದ್ರಾವಣಕರಾನ್ಮುಕ್ತಂ ವಿದ್ಯುಜ್ವಾಲಾ ಸಮಾಕುಲಂ ಘಂಟ ಮಹಾನಾದಂ ವಿಯದ್ಗತಮಶೋಭತಃ. ರಾವಣನು ಕೈಯಿಂದ ಬಿಟ್ಟ ಆ ಶೂಲವು ಆಕಾಶದಲ್ಲಿ ಹೆಣೆಯತೊಡಗಿತು. ಮಿಂಚಿನ ಗೊಂಚಲಿನಂತೆ ಅದು ಕಂಡು ಬರುತ್ತಿತ್ತು. 8 ಗಂಟೆಗಳಿದ್ದ ಕಾರಣ ಅದರಿಂದ ಗಂಭೀರ ಘೋಷ ಪ್ರಕಟವಾಗುತ್ತಿತ್ತು. ತತ್ಶೂಲಂ ರಾಘವೋ ದೃಷ್ಟ್ವಾ ಜ್ವಲಂತಂ ಘೋರ ದರ್ಶನಂ ಸಸರ್ಜ ವಿಶಿಖಾನ್ ರಾಮಶ್ಚಾಪಮಾಯಂ ಯಶೀರ್ಯವಾಂ. ಪರಮ ಪರಾಕ್ರಮಿ ರಘುಕುಲನಂದನ ಶ್ರೀರಾಮನು ಆ ಭಯಂಕರ ಪ್ರಜ್ವಲಿತ ಶೂಲವು ತನ್ನ ಕಡೆಗೆ ಬರುವುದನ್ನು ನೋಡಿ ಧನುಸ್ಸನ್ನೆಳೆದು ಬಾಣಗಳ ಮಳೆಗರೆದನು. ಆಪತಂತಂ ಶರೌಘೇಣ ವಾರಯಾಮಾಸ ರಾಘವಃ ಉತ್ಪತಂತಂ ಯುಗಾಂತಾಗ್ನಿಂ ಜನೌಘೈರಿವ ವಾಸವಃ. ತನ್ನ ಕಡೆಗೆ ಬರುತ್ತಿರುವ ಶೂಲವನ್ನು ದೇವೇಂದ್ರನು ಮೇಲಕ್ಕೆದ್ದು ಪ್ರಳಯಾಗ್ನಿಯನ್ನು ಸಂವರ್ತಕ ಮೇಘಗಳಿಂದ ಸುರಿವ ಜಲಧಾರೆಯಂತೆ ನಂದಿಸಲು ಪ್ರಯತ್ನಿಸಿದಂತೆ ಶ್ರೀರಾಮನು ತನ್ನ ಬಾಣಗಳಿಂದ ತಡೆಯಲು ಶಾಂತಗೊಳಿಸಲು ಪ್ರಯತ್ನಿಸಿದನು. ನಿರ್ದದಾಹ ಸತಾನ್ ಬಾಣಾನ್ ರಾಮ ಕಾರ್ಮುಕ ನಿಸ್ಸೃತಾಂ ರಾವಣಸ್ಯ ಮಹಾನ್ ಶೂಲ ಪತಂಗಾನಿ ವಪಾವಕಃ. ಆದರೆ ಬೆಂಕಿಯು ಪತಂಗಗಳನ್ನು ಸುಟ್ಟು ಹಾಕುವಂತೆ ರಾವಣನ ಆ ಮಹಾಶೂಲವು ಶ್ರೀರಾಮನ ಧನುಸ್ಸಿನಿಂದ ಚಿಮ್ಮಿದ ಸಮಸ್ತ ಬಾಣಗಳನ್ನು ಸುಟ್ಟು ಬೂದಿಯಾಗಿಸಿತು. ತಾನ್ ದೃಷ್ಟ್ವಾ ಭಸ್ಮಸಾದ್ಭೂತಾನ್ ಶೂಲ ಸಂಸ್ಪರ್ಶ ಚೂರ್ಣಿತಾಂ ಸಾಯಕಾನಂತರಿಕ್ಷಸ್ಥಾನ್ ರಾಘವ ಕ್ರೋಧಮಾಹರತ. ಶ್ರೀ ರಘುನಾಥನು ತನ್ನ ಬಾಣಗಳು ಅಂತರಿಕ್ಷದಲ್ಲಿ ಆ ಶೂಲದ ಸ್ಪರ್ಶ ಮಾತ್ರದಿಂದ ಚೂರು ಚೂರಾಗುವುದನ್ನು ನೋಡಿದಾಗ ಅವನಿಗೆ ಭಾರಿ ಕ್ರೋಧ ಉಂಟಾಯಿತು. ಸತಾಂ ಮಾತಲಿನಾನೀತಾಂ ಶಕ್ತಿಂ ವಾಸವ ನಿರ್ಮಿತಾಂ ಜಗ್ರಾಹ ಪರಮ ಕ್ರುದ್ಧೋ ರಾಘವೋ ರಘುನಂದನಃ. ಅತ್ಯಂತ ಕ್ರೋಧಗೊಂಡ ರಘುಕುಲ ನಂದನ ರಘುವೀರನು ಮಾತಲಿಯು ತಂದಿರುವ ದೇವೇಂದ್ರನಿಂದ ಸಮ್ಮಾನಿತ ಶಕ್ತಿಯನ್ನು ಕೈಗೆತ್ತಿಕೊಂಡನು. ಸಾತೋಲಿತ ಬಲವತ ಶಕ್ತಿರ್ಘಂಟಾಕೃತಸ್ವನ ನಭಃ ಪ್ರಜ್ವಾಲಯಾಮಾಸ ಯುಗಾಂತೋಲ್ಕೇವ ಸಪ್ರಭಾ. ಬಲವಂತ ಶ್ರೀರಾಮನು ಎತ್ತಿಕೊಂಡ ಆ ಶಕ್ತಿಯು ಪ್ರಳಯ ಕಾಲದಲ್ಲಿ ಪ್ರಜ್ವಲಿತವಾಗುವ ಉಲ್ಕೆಯಂತೆ ಪ್ರಕಾಶಮಾನವಾಗಿತ್ತು. ಅದು ಸಮಸ್ತ ಆಕಾಶವನ್ನು ಬೆಳಗಿಸುತ್ತಾ ಅದರಲ್ಲಿ ಘಂಟಾನಾದ ಪ್ರಕಟವಾಯಿತು. ಸಾಕ್ಷಿಪ್ತ ರಾಕ್ಷಸೇಂದ್ರಸ್ಯ ತಸ್ಮಿನ್ ಶೂಲೇ ಪಪಾತಃ ಭಿನ್ನ ಶಕ್ತ್ಯ ಮಹಾನ್ ಶೂಲೋ ನಿಪಪಾತ ಗತದ್ಯುತಿಃ. ಶ್ರೀರಾಮನು ಅದನ್ನು ಪ್ರಯೋಗಿಸಿದಾಗ ಅಂದರೆ ಇಂದ್ರನು ಕಳಿಸಿದ ಆ ಶಕ್ತಿಯನ್ನು ಪ್ರಯೋಗಿಸಿದಾಗ ಆ ಶಕ್ತಿಯು ರಾಕ್ಷಸರಾಜನ ಶೂಲವನ್ನು ಚೂರು ಚೂರುಗೊಳಿಸಿತು ಹಾಗೂ ಅನಿಸ್ತೇಜವಾಗಿ ನೆಲಕ್ಕೆ ಬಿದ್ದು ಹೋಯಿತು. ನಿರ್ಬಿಭೇದ ತಥೋ ಬಾಣೈರ್ಹಯಾನಸ್ಯ ಮಹಾಜವಾಂ ರಾಮಸ್ತೇಕ್ಷ್ಣೈರ್ಮಹಾವೇಗೈರ್ವಜ್ರಕಲ್ಪೈರಜಿಹ್ಮಗೈಃ. ಬಳಿಕ ಶ್ರೀರಾಮಚಂದ್ರನು ವೇಗವಂತವಾದ ವಜ್ರದಂತಹ ಹರಿತ ಬಾಣಗಳಿಂದ ರಾವಣನ ಅತ್ಯಂತ ವೇಗಶಾಲಿ ಕುದುರೆಗಳನ್ನು ಗಾಯಗೊಳಿಸಿದನು. ನಿರ್ಬಿಭೇದೋರಸಿ ತದಾ ರಾವಣಂ ನಿಶಿತೈಶ್ವರೈಃ ರಾಘವ ಪರಮಾಯತ್ತೋ ಲಲಾಟೆ ಪತ್ರಿವಿಸ್ತ್ರಿಭಿಃ. ಮತ್ತೆ ಅತ್ಯಂತ ಎಚ್ಚರಿಕೆಯಿಂದ ಅವನು 3 ತೀಕ್ಷ್ಣ ಅಂಬುಗಳಿಂದ ರಾವಣನ ಎದೆಯನ್ನು ಸೀಳಿ ಹಾಕಿದನು ಮತ್ತು 3 ಪಂಖಯುಕ್ತ ಬಾಣಗಳಿಂದ ಅವನ ಹಣೆಯನ್ನು ಒಡೆದನು. ಸಶರೈರ್ಭಿನ್ನ ಸರ್ವಾಂಗೋ ಗಾತ್ರ ಪ್ರಸೃತ ಶೋಣಿತಃ ರಾಕ್ಷಸೇಂದ್ರ ಸಮೂಹಸ್ಥ ಉಲ್ಲಾಶೋಕ ಇವಾ ಬಭೌ. ಆ ಬಾಣಗಳ ಏಟಿನಿಂದ ರಾವಣನ ಸರ್ವಾಂಗವು ಕ್ಷತ ವಿಕ್ಷತವಾಗಿ ಶರೀರದಿಂದ ರಕ್ತದ ಧಾರೆ ಹರಿಯತೊಡಗಿತು. ಆಗ ಸೈನ್ಯದ ನಡುವೆ ನಿಂತಿದ್ದ ರಾವಣನು ಹೂವುಗಳಿಂದ ತುಂಬಿದ ಅಶೋಕ ವೃಕ್ಷದಂತೆ ಶೋಭಿಸಿದನು. ಸರಾಮ ಬಾಣೈರತಿವಿದ್ಧ ಗಾತ್ರೋ ನಿಶಾಚರೇಂದ್ರ ಕ್ಷತಜಾರ್ದ್ರ ಜಗಾಮ ಖೇದಂ ಚ ಸಮಾಜ ಮಧ್ಯೆ ಕ್ರೋಧಂಚ ಚಕ್ರೇ ಸುಭೃಶಂ ತದಾನೀಂ.
ಶ್ರೀರಾಮನ ಬಾಣಗಳಿಂದ ಶರೀರವೆಲ್ಲ ಗಾಯಗೊಂಡು ರಕ್ತ ಸಿಕ್ತವಾದಾಗ ನಿಶಾಚರ ರಾವಣನಿಗೆ ಬಹಳ ಖೇದ ಉಂಟಾಯಿತು. ಜೊತೆಗೆ ಅವನು ಭಾರಿ ಕ್ರೋಧವನ್ನು ಪ್ರಕಟಿಸಿದನು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ 102ನೆಯ ಸರ್ಗ ಪೂರ್ಣವಾಯಿತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.